ಶಾಸಕ ಸಿಸಿ ಪಾಟೀಲ್ ಸಂವೇದನಾಶೀಲ ಪದ ಬಳಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಫ್ರೀಡಂ ಟಿವಿ ವರದಿಯ ಬೆನ್ನಲ್ಲೀಗ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ ಸಿಸಿ ಪಾಟೀಲ್ ಅವರು. ಶಾಸಕ ಸಿಸಿ ಪಾಟೀಲ್ ಸಂವೇದನಾಶೀಲ ಪದ ಬಳಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಫ್ರೀಡಂ ಟಿವಿಯ ವರದಿಯ ಬೆನ್ನಲ್ಲೇ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ ಸಿಸಿ ಪಾಟೀಲ್. ನರಗುಂದ ಕ್ಷೇತ್ರದ ಶಾಸಕ ಹಾಗೂ ಮಾಜಿ ಸಚಿವ ಸಿಸಿ ಪಾಟೀಲ್ ಅದು ವೀರಶೈವ ಉಪಪಂಗಡಗಳ ಸಭೆಯಲ್ಲಿ ಹೇಳಿದ ಮಾತು. ಎಲ್ಲಾ ಧರ್ಮದ ಜನರ ಆಶೀರ್ವಾದದಿಂದ 4 ಬಾರಿ ಶಾಸಕನಾಗಿದ್ದೇನೆ. ಒಗ್ಗಟ್ಟು ನೋಡಿ ಕಲಿಯಬೇಕು ಎನ್ನುವ ಭರದಲ್ಲಿ ಮಾತನಾಡಿದ್ದೆ. ಮುಸ್ಲಿಂ ಕುರುಬ ಸಮುದಾಯದ ಒಗ್ಗಟ್ಟು ಬಗ್ಗೆ ಮಾತನಾಡಿದ್ದೆ. ಜನರ ಭಾವನೆಗೆ ಧಕ್ಕೆಯಾಗಿದ್ರೆ ನಾನು ವಿಷಾದಿಸ್ತೇನೆ. ಸೌಹಾರ್ದಯುತ ವಾತಾವರಣ ನಿರ್ಮಾಣಕ್ಕೆ ಸ್ವಾಗತಿಸ್ತೇನೆ. ಫ್ರೀಡಂ ಟಿವಿ ವರದಿಯ ಬೆನ್ನಲ್ಲೇ ವಿಷಾದವನ್ನ ವ್ಯಕ್ತಪಡಿಸಿದ ಸಿಸಿ ಪಾಟೀಲ್. ಹಾಗಾದ್ರೆ ಮೊದಲು ಏನ್ ಮಾತನಾಡಿದ್ರು, ಈಗ ಏನ್ ಮಾತನಾಡಿದ್ದಾರೆ ನೋಡೋಣ. ಚರಂತಿ ಮಾಡ್ರು ಅವರ ಮುಂದಿರ್ತಕ್ಕಂಥ ಕಮಲದ ಗುರುತಿಗೆ ನಾವು ಓಟನ್ನು ಹಾಕಿದ್ರೆ ಸಿದ್ದರಾಮಯ್ಯನವರಿಗೆ ತಕ್ಕ ಉತ್ತರವನ್ನು ಕೊಟ್ಟಂಗಾಕತಿ. ಈ ಭ್ರಷ್ಟ ಸರ್ಕಾರಕ್ಕೆ ತಕ್ಕ ಉತ್ತರ ಕೊಟ್ಟಂಗಾಕತಿ. ಆ ಕಾರಣಕ್ಕಾಗಿ ನಾವೆಲ್ಲರೂ ಇವತ್ತು ನಮ್ಮ ಸಮಾಜದ ಒಳಪಂಗಡಗಳನ್ನು ಮರೆತು ಚುನಾವಣೆ ಮಾಡ್ಬೇಕಂತ ನಿನ್ನೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನನಗೆ ಫೋನ್ ಮಾಡಿದ್ರು, ಎಷ್ಟೊತ್ತಿದ್ರು ಬರ್ಬೇಕಂತ. ನಾನು ದಾವಣಗೆರೆ ಉಸ್ತುವಾರಿ ಇದ್ದೀನಿ. ಬೆಳಗ್ಗೆ 5:30 ಎದ್ದ ಈ ಕಾರ್ಯಕ್ರಮ ತಪ್ಪಿಸ್ಕೋಬಾರ್ದು ಅಂತೇಳಿ 5:30 ಎದ್ದ 12 ಗಂಟೆ ಆಗೋಲ್ಲಾಗ ನಾ ಇಲ್ಲಿ ದಾವಣಗೆರೆಯಿಂದ ಬಾಗಲಕೋಟೆಗೆ ಬಂದೇನೆ. ಅಂದ್ರೆ ಈ ಚುನಾವಣೆಯ ಮಹತ್ವ ಎಷ್ಟೈತೆ ಅನ್ನೋದು ಅರ್ಥ ಮಾಡ್ತೀನಿ. ಒಂದು ಇವ್ರನ್ನ ಒಂದು ಟೂರ್ನ ತಡಬೇಕಾದಂಥ ಶಕ್ತಿ ನಮ್ಮ ಗುರುಗಳಿಗೆ ಐತಿ ಅನ್ನುವಂಥದ್ದು ನೆನಪು ಮಾಡಕ್ ಬಂದೇನೆ. ಆ ಕಾರ್ಯವನ್ನ ಯಶಸ್ವಿಯಾಗಿ ಮಾಡ್ರಿ ಅನ್ನುವಂಥ ಮಾತನ್ನ ಹೇಳಿ ಚುನಾವಣೆ ಒಳಗೆ ಅಪಪ್ರಚಾರ ಇರ್ತಾವ. ನನಗೂ ನಮ್ಮ ಕ್ಷೇತ್ರದ ಅಂತಾರೆ ಸಿಸಿ ಪಾಟೀಲ್ ಸೀಟ್ ಕದನ್ರಿ ಅಂತ 5 ಬಟ್ ಸವ ಇರ್ತಾವ ಇರೋದಲ್ಲ. ವೇದಿಕೆ ಮೇಗಿದ್ದವ್ರ ಗುಣ ಎಲ್ಲ ಒಂದ ಅವನಿಗಿಲ್ಲ. ಹಂಗ ಅಭಿವೃದ್ಧಿಯನ್ನು ನೋಡ್ಬೇಕು ಹೊರತಾಗಿ ಚುನಾವಣೆ ಒಳಗೆ ಉಳಿದಿದ್ದು ಅನಿಸ್ಬಾರ್ದು. ಚರಂತ್ರಿ ಮಠ ಅವ್ರು 2 ಅವಧಿ 3 ಅವಧಿ ಒಳಗೆ ಅಭಿವೃದ್ಧಿ ಮಾಡ್ಯಾರೇ ಇಲ್ಲೋ? ಮೇಟಿ ಅವ್ರ ಬಂದಿಂದ ಅಭಿವೃದ್ಧಿ ಆಗೈತಾನೆ ಇಲ್ಲೋ? ಮತ್ತೆ ಯಾರನ್ನ ಆರಿಸ್ಬೇಕು? ಭಾರತ್ ಮಾತಾ ಕಿ. ಆತ್ಮೀಯ ಹಾಲುಮತ ಸಮಾಜ ಬಾಂಧವರೇ, ಆತ್ಮೀಯ ಅಲ್ಪಸಂಖ್ಯಾತ ಸಮಾಜ ಬಾಂಧವರೇ, ನಾನು ನರಗುಂದ ವಿಧಾನಸಭಾ ಮತಕ್ಷೇತ್ರದಲ್ಲಿ ಎಲ್ಲ ಧರ್ಮದ ಜನರ ಆಶೀರ್ವಾದದಿಂದ 4 ಬಾರಿ ಶಾಸಕನಾಗಿ ಆಯ್ಕೆಯಾಗಿರುವೆ. ಎಲ್ಲ ಧರ್ಮದ ಜನರ ಆಶೀರ್ವಾದ ನನ್ನ ಮೇಲಿದೆ. ನಾನೂ ಸಹ ಎಲ್ಲ ಧರ್ಮದವರ ಜೊತೆಗೆ ಅನ್ಯೋನ್ಯತೆ ಭಾವನೆ ಅನ್ಯೋನ್ಯತೆಯಿಂದ ಜೀವನವನ್ನು ನಡೆಸುತ್ತಾ ಬಂದಿದ್ದೇನೆ. ಆದರೆ ಬಾಗಲಕೋಟೆ ಉಪಚುನಾವಣೆಯಲ್ಲಿ ವೀರಶೈವ ಮತದ ಉಪಪಂಗಡಗಳ ಸಭೆಯನ್ನು ನಡೆದಾಗ ಪ್ರಚಾರ ಭಾಷಣವನ್ನು ಮಾಡುವಂಥ ಸಂದರ್ಭದಲ್ಲಿ ಹಾಲುಮತ ಸಮಾಜದ ಮತ್ತು ಅಲ್ಪಸಂಖ್ಯಾತ ಸಮುದಾಯದ ಒಗ್ಗಟ್ಟನ್ನು ನೋಡಿ ನಾವು ಕಲಿಯಬೇಕೆನ್ನು ಹೇಳುವ ಆತುರದಲ್ಲಿ ಹಾಲುಮತ ಸಮಾಜ ಮತ್ತು ಅಲ್ಪಸಂಖ್ಯಾತ ಸಮುದಾಯದ ಬಗ್ಗೆ ಆಡಿದ ಮಾತುಗಳಿಂದ ಹಾಲುಮತ ಮತ್ತು ಅಲ್ಪಸಂಖ್ಯಾತ ಮತಗಳ ಜನರ ಭಾವನೆಗಳಿಗೆ ನೋವಾಗಿದ್ದರೆ ನಾನು ವಿಷಾದಿಸುತ್ತೇನೆ. ಈ ಸಣ್ಣ ವಿಷಯವನ್ನು ಮುಂದುವರೆಸದೆ ಎಲ್ಲರೂ ಸೇರಿಕೊಂಡು ಆತ್ಮೀಯತೆಯಿಂದ ಅನ್ಯೋನ್ಯತೆಯಿಂದ ಸಕ್ರಿಯ ರಾಜಕಾರಣವನ್ನು ಮುಂದುವರಿಸೋಣ. ಈ ವಿಷಯವಾಗಿ ಸೌಹಾರ್ದಯುತವಾದಂಥ ವಾತಾವರಣವನ್ನು ಇನ್ನಷ್ಟು ನಿರ್ಮಾಣ ಮಾಡಲಿಕ್ಕೆ ಯಾವುದೇ ಸಮಾಜದ ನಾಯಕರು ನಮ್ಮ ನರಗುಂದಕ್ಕೆ ಬರುವುದಾದರೆ ನಾನು ಸ್ವಾಗತಿಸಿ ಅವರ ಜೊತೆಗೆ ಸಹಕರಿಸಲು ಸಿದ್ಧನಿದ್ದೇನೆ. ಮತ್ತೊಮ್ಮೆ ನಾನು ವಿಷಾದಿಸುತ್ತೇನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.